ಹಲೋ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ನನ್ನ ವರಮಹಾಲಕ್ಷ್ಮಿ ಹಬ್ಬದ ವಿಡಿಯೋಗೆ. ಹೇಗಿತ್ತು ನಿಮ್ಮ ಮನೆ ಹಬ್ಬ ಎಲ್ಲ? ತುಂಬ ಚೆನ್ನಾಗಿತ್ತು, ತುಂಬ ಚೆನ್ನಾಗಿ ಆಚರಿಸಿದ್ರಿ ಅಂತ ಭಾವಿಸ್ತೀನಿ. ನಾನು ಕೂಡ ಇದು ವರಮಹಾಲಕ್ಷ್ಮಿ ಹಬ್ಬದ ಹಿಂದಿನ ದಿನದ ವಿಡಿಯೋ. ಅಂದರೆ ನಮ್ಮ ಗುಂಡಣ್ಣನ ಮಲಗಿಸಿ ಅದಾದಮೇಲೆ ಹಬ್ಬದ ತಯಾರಿ ಅನ್ನೋದಕ್ಕಿಂತ ಡೆಕೋರೇಷನ್ಸ್ ಎಲ್ಲ ಶುರು ಮಾಡ್ಕೊಂಡಿದ್ದು. ಅವನು ಎದ್ದಿದ್ರೆ ಇಷ್ಟು ಕೆಲಸಗಳೆಲ್ಲ ಮಾಡೋದಕ್ಕಾಗೋದಿಲ್ಲ. ಹಾಗಾಗಿ ಅವನ್ನ ಬೇಗ ಮಲಗಿಸಿ ಹಿಂದೆ ಬ್ಯಾಕ್ ಡ್ರಾಪ್ ಡೆಕೋರೇಟ್ ಮಾಡಬೇಡ ಅಂತ ಹೇಳಿ ಏನೂ ಎಲ್ಲ ಸಿಂಪಲಾಗಿ ಸೀರೆ ಎಲ್ಲ ಹಾಕಿ ನಾನು ತರಿಸ್ಕೊಂಡಿದ್ದಂಥ ಚಿಕ್ಕದು ಆರ್ಟಿಫಿಷಿಯಲ್ ಹೂಗಳಿಂದ ಎಲ್ಲ ಹಿಂದೆ ಬ್ಯಾಕ್ ಡ್ರಾಪ್ ರೆಡಿ ಮಾಡಿದ್ದಾಯಿತು. ಅದಾದಮೇಲೆ ತೋರಣಕ್ಕೆ ಮಾವಿನ ಸೊಪ್ಪೆಲ್ಲ ಕಿತ್ತು ರೆಡಿ ಮಾಡಿಟ್ಕೊಂಡು ಟೇಬಲೆಲ್ಲ ರೆಡಿ ಮಾಡಿಟ್ಕೊಂಡ್ಬಿಟ್ರೆ ಬೆಳಗ್ಗೆ ಎದ್ದ ತಕ್ಷಣ ಕಳಶ ಎಲ್ಲ ಇಟ್ಟು ಮಿಕ್ಕಿದ್ದು ಚಿಕ್ಕ ಪುಟ್ಟ ಡೆಕೋರೇಷನ್ಸ್ ಎಲ್ಲ ಮಾಡ್ಕೊಳ್ಬಹುದು ಅಂತ ಹೇಳಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನಾನು ದೇವಿಗೇನು ಸೀರೆ ಎಲ್ಲ ಉಡ್ಸೋಕ್ಕೆ ಹೋಗೋದಿಲ್ಲ. 2 ವರ್ಷ ಮುಂಚೆನೇ ಅಂದರೆ ಈ ಮನೆಗೆ ಬಂದು ಹೊಸದ್ರಲ್ಲೇ ನಾನು ರೆಡಿ ಮಾಡಿರುವಂಥ ವರಮಹಾಲಕ್ಷ್ಮಿ ಅಮ್ಮನ ಮೂರ್ತಿ ತೊಗೊಂಡು ಬಂದುಬಿಟ್ಟಿದ್ದೆ. ಹಾಗಾಗಿ ಪ್ರತಿ ವರ್ಷ ಅದನ್ನೇ ಇಟ್ಟು ಅದಕ್ಕೆ ಹೂವಿನ ಹಾರ ಎಲ್ಲ ಹಾಕಿ ಅಲಂಕಾರ ಮಾಡೋದಷ್ಟೇ, ಒಡವೆಗಳನ್ನೆಲ್ಲ ಹಾಕಿ. ಅದು ಬಿಟ್ಟರೆ ಕಳಶ ಪೂಜೆ ತುಂಬಾ ಮುಖ್ಯ ಅಲ್ವಾ, ಮುಖ್ಯ ಲಕ್ಷ್ಮಿ ಅದೇನೆ. ಹಾಗಾಗಿ ಅದ್ರ ಮೇಲೆ ಸ್ವಲ್ಪ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತೀನಿ ಅಷ್ಟೇ. ಮತ್ತು ಈಗ ಇಲ್ಲಿ ಟೇಬಲ್ ಮೇಲೆ ಶಾಲ್ಗಳನ್ನೆಲ್ಲ ಹಾಕ್ತಾಯಿದ್ದೀನಿ. ರೇಷ್ಮೆ ಶಾಲ್ಗಳಿದೆಲ್ಲ ನಮ್ಮಪ್ಪಂಗೆ ಸರ್ವೀಸಲ್ಲಿದ್ದಾಗ ಇವರು ಸನ್ಮಾನ ಎಲ್ಲ ಮಾಡಿದಾಗ ಕೊಟ್ಟಿದ್ದಂಥದ್ದು, ಅದನ್ನು ಇದಕ್ಕೆ ಉಪಯೋಗಿಸ್ಕೊಳ್ತಾ ಇದ್ದೀನಿ. ಹಬ್ಬಕ್ಕೆ ಅಂತ ಸದಾ ಒಂದು ಸೆಟ್ ಆಫ್ ವಸ್ತುಗಳು ರೆಡಿಯಾಗಿ ಇಟ್ಬಿಟ್ಟಿರ್ತೀವಿ. ಈ ಥರ ಶಾಲ್ ಆಗಿರ್ಬೋದು ಅಥವಾ ಈ ಥರ ಟೇಬಲ್ಗಳಾಗಿರಬಹುದು, ಮತ್ತು ಕೆಲವು ಪಾತ್ರೆಗಳು, ತಟ್ಟೆಗಳು, ಬೆಳ್ಳಿ ಐಟಮ್ಸು ಇದೆಲ್ಲ ಸಪ್ರೇಟಾಗಿ ಎತ್ತಿಟ್ಬಿಟ್ಟಿರ್ತೀವಿ. ಹಬ್ಬ ಅಂತ ಬಂದಾಗ ಅದೆಲ್ಲ ಆಚೆ ಬರುತ್ತೆ. ಮತ್ತು ಕಳಶಕ್ಕೆ ಕೂಡ ಕಾಯಿ ರೆಡಿ ಮಾಡಿ ಇಟ್ಕೊಂಡ್ಬಿಡ್ತಾ ಇದ್ದೀನಿ. ಹಿಂದಿನ ದಿನ ಮಾಡಿದ್ರೇ ಅದು ಬೆಳಗ್ಗೆ ಅಷ್ಟೊತ್ತಿಗೆ ಎಲ್ಲ ಒಣಗಿ ನೀಟಾಗಿರುತ್ತೆ. ಇಲ್ಲ ಅಂತಂದರೆ ಒದ್ದೆ ಇರುತ್ತೆ. ಹಾಗಾಗಿ ಏನಿಲ್ಲ, ಪ್ರತಿ ವರ್ಷವೂ ತೋರಿಸ್ತೀನಿ. ಈ ವರ್ಷ ಡೀಟೇಲಾಗಿ ಏನು ತೋರ್ಸೋಕೆ ಹೋಗಿಲ್ಲ. ಒಂದು ನೀಟಾಗಿ ಗುಂಡಗೆ ದಪ್ಪಗಿರೋ ಒಂದು ಕಾಯಿ ತೊಗೊಂಡು ಅದನ್ನು ನೀಟಾಗಿ ಕಾಯಿ ನಾರೆಲ್ಲ ತೆಗೆದು ಸ್ಮೂತ್ ಮಾಡಿ ಅದ್ರ ಮೇಲೆ ಗೋಧಿ ಹಿಟ್ಟೋ ಇಲ್ಲ ಮೈದಾ ಹಿಟ್ಟೋ ಯಾವುದಾದ್ರೂ ಒಂದು ಪೇಸ್ಟ್ ಥರ ಮಾಡಿ ಹಚ್ಕೊಂಡು ಈ ಥರ ಅರಿಶಿನ ಒಂದು ಸ್ಟೇನರ್ ಸಹಾಯದಿಂದ ಹಾಕ್ಕೊಂಡು ನೀಟಾಗಿ ಹಿಂಗೆ ಉದುರಿಸ್ಕೊಂಡ್ರೆ ನೀಟಾಗಿ ಬರುತ್ತೆ. ಅದ್ರ ಮೇಲೆ ಕುಂಕುಮ ಇಡ್ಬೋದು. ನೀಟಾಗಿ ಹಾಗೆ ದುಂಡಕ್ಕೆ ಕುಂಕುಮ ಇಡ್ಬೋದು. ಇಲ್ಲ ಅಂತಂದರೆ ನಮಗೆ ಯಾವುದಾದ್ರೂ ಡಿಸೈನ್ ಆಗಿಡಬೇಕು ಅಂತಂದರೆ ನೀಟಾಗಿ ಪೇಪರಲ್ಲಿ ಕಟ್ ಮಾಡಿ ಅದು ಡ್ರಾ ಮಾಡಿ ಕಟ್ ಮಾಡಿಬಿಟ್ಟು ಆಮೇಲೆ ಅದರ ಮೇಲೆ ಕುಂಕುಮ ಹಚ್ಚಿದ್ರೆ ಆಯಿತು, ನೀಟಾಗಿ ಬಂದುಬಿಡುತ್ತೆ. ರಾತ್ರಿ ಹಾಗೆ ಇಟ್ಟರೆ ಬೆಳಗ್ಗೆ ಏಳೋ ಅಷ್ಟರಲ್ಲಿ ಒಣಗಿರುತ್ತೆ. ಆಮೇಲೆ ಅದನ್ನು ಕಳಶ ಸ್ಥಾಪನೆ ಮಾಡ್ಬೋದು ಅಷ್ಟೇ. ಇದೆಲ್ಲ ಮಾಡೋಷ್ಟರಲ್ಲಿ ಸುಮಾರು 12:30 ಆಗಿತ್ತು. ಸಮನ್ವಿ ನಮ್ಮ ಜೊತೆನೇ ಎದ್ದಿದ್ಲು. 12:30ವರೆಗೂ ಮಗು ಎದ್ದು ನಮಗೆಲ್ಲ ಹೆಲ್ಪ್ ಮಾಡ್ತಾ ಕೂತಿದ್ಲು. ಅವಳಿಗೊಂಥರ ಖುಷಿ. ಒಳ್ಳೆಯದು, ಮಕ್ಕಳು ಅದನ್ನೆಲ್ಲ ನೋಡಿಕೊಂಡ್ರೆ ಮುಂದೆ ದೊಡ್ಡವರಾದ್ಮೇಲೆ ಅವರು ಮಾಡ್ತಾರೇನೋ ಅನ್ನೋ ಒಂದು ನಂಬಿಕೆ ಅಷ್ಟೆ. ಮಾರನೇ ದಿನ ಮೊದಲನೇ ಕೆಲಸ ಎದ್ದು ಇದನ್ನೆಲ್ಲ ಬಾಗಿಲು ಮುಂದೆ ಎಲ್ಲ ರಂಗೋಲಿ ಹಾಕಿ ಆಮೇಲೆ ಮಿಕ್ಕಿದ ಕೆಲಸ ಮಾಡೋಣ ಅಂತ ಹೇಳಿ ತುಳಸಿ ಮುಂದೆ ಈಗ ರಂಗೋಲಿ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಈ ವರಮಹಾಲಕ್ಷ್ಮಿ ಹಬ್ಬನ ಸುಮಾರು ಜನ ಪೂಜೆಯಾಗಿ ಮಾಡ್ತಾರೆ. ಕೆಲವರು ಇದನ್ನು ವ್ರತ ಆಗಿ ತಗೊಂಡು ನಿಯಮದಿಂದ 12 ವರ್ಷಗಳ ಕಾಲ ಕೆಲವರು ಮಾಡ್ತಾರೆ. ಆಮೇಲೆ ನಿಲ್ಲಿಸಲ್ಲ, ಹಾಗೆ ಮಾಡ್ಕೊಳ್ತಾ ಹೋಗ್ತಾ ಇರ್ತಾರೆ. ಮತ್ತು ಕೆಲವರು ಸುಮ್ಮನೆ ಹಾಗೆ ಮನೇಲಿಟ್ಟು ಪೂಜೆ ಮಾಡಿ ಕುಂಕುಮಾರ್ಚನೆ ಎಲ್ಲ ಮಾಡೋ ಥರನೂ ಮಾಡ್ತಾರೆ. ವ್ರತ ಅಂತಂದರೆ ಅದು ಸಂಕಲ್ಪ ಮಾಡ್ಕೊಂಡಿರ್ತಾರೆ.
ಅದು ಬೇರೆ ಥರ ಮಾಡ್ತಾರೆ ನಿಮ್ಮ ನಿಷ್ಠೆಯಿಂದ. ಸುಮಾರು 5 ಥರದ ಹೂವು ಅದೆಲ್ಲ ಇಟ್ಟು ಮತ್ತು ದಾರ ಕಟ್ಕೊಂಡು ವರಮಹಾಲಕ್ಷ್ಮಿ ಅಮ್ಮನ ಕತೆ ಓದಿ ಅದಾದಮೇಲೆ ಪೂಜೆ ಮುಗಿಸ್ತಾರೆ. ಕೆಂಪಾರತಿ ಎಲ್ಲ ಮಾಡಿ ಪೂಜೆ ಮುಗಿಸ್ತಾರೆ. ಸೊ ಸುಮಾರು ಜನಕ್ಕೆ ವರಮಹಾಲಕ್ಷ್ಮಿ ಹಬ್ಬ ಮಾಡ್ತೀವಿ, ಆದರೆ ಅದ್ರ ಕತೆ ಗೊತ್ತಿರಲ್ಲ ಅಂತ ಅಂದ್ಕೊಳ್ತೀನಿ. ಅಂದರೆ ವ್ರತ ಕಥೆಯ ಪುಸ್ತಕ ಓದಿರೋರಿಗೆ ಆ ಕತೆ ಗೊತ್ತಿರುತ್ತೆ, ಓದಿಲ್ದಿರೋರಿಗೆ ಇವತ್ತು ನಾನು ಚಿಕ್ಕದಾಗಿ ಆ ಕತೆ ಹೇಳೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಪ್ರತಿ ವರ್ಷ ವರಮಹಾಲಕ್ಷ್ಮಿಯ ವಿಡಿಯೋ ಮಾಡಿದ್ದೀನಿ, ಆದರೆ ಈ ವರ್ಷ ವರಮಹಾಲಕ್ಷ್ಮಿ ಹಬ್ಬ ಮಾಡಿದ್ರೆ ಏನೇನು ಫಲ ಸಿಗುತ್ತೆ ಅಥವಾ ವ್ರತದ ಮಹಿಮೆ ಏನು ಅಂತ ಒಂದು ಪುಟ್ಟ ಕಥೆಯ ಮೂಲಕ ನಿಮಗೆ ಇವತ್ತು ತಿಳಿಸೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ತುಂಬ ಹಿಂದೆ ಒಬ್ಬಳು ಬ್ರಾಹ್ಮಣ ಸ್ತ್ರೀ ಇದ್ಲಂತೆ. ಅವಳ ಹೆಸರು ಚಾರುಮತಿ ಅಂತ ಹೇಳಿ. ಅವಳು ತುಂಬ ಒಳ್ಳೆ ಸದ್ಗುಣ ಇರೋವಂಥ ಒಬ್ಬಳು ಹೆಣ್ಮಗಳಾಗಿದ್ಲಂತೆ. ಅತ್ತೆ ಮಾವನ ಗಂಡನ ಎಲ್ಲ ತುಂಬ ಚೆನ್ನಾಗಿ ನೋಡ್ಕೊಳ್ಳೋಳಂತೆ. ತುಂಬ ವಿನಯದಿಂದ ತುಂಬ ಸಾಫ್ಟಾದ ಒಂದು ಹೆಣ್ಮಗಳವಳು. ತುಂಬ ಚೆನ್ನಾಗಿ ಸಂಸಾರ ಎಲ್ಲ ಮಾಡ್ಕೊಂಡು ಹೋಗೋಳು. ಆದರೆ ಅವಳ ಗಂಡನ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಿರ್ತಂತೆ. ಮತ್ತು ಅವಳು ಪೂಜೆ ಪುನಸ್ಕಾರ ಎಲ್ಲ ತುಂಬಾ ಚೆನ್ನಾಗಿ ಮಾಡೋಳಂತೆ. ಹಾಗಾಗಿ ಒಂದಿನ ಮಲಗಿರ್ಬೇಕಾದ್ರೆ ಚಾರುಮತಿ ಕನಸಲ್ಲಿ ತಾಯಿ ವರಮಹಾಲಕ್ಷ್ಮಿನೇ ಬಂದು, ಚಾರುಮತಿ, ನಿನ್ನ ಸದ್ಗುಣಗಳಿಗೆ, ನೀನು ಮಾಡೋ ಪೂಜೆ ಪುನಸ್ಕಾರಗಳಿಗೆ ನಾನು ತುಂಬ ಪ್ರಸನ್ನಳಾಗಿದ್ದೀನಿ. ನನ್ನ ಒಂದು ವ್ರತವನ್ನು ಮಾಡು. ಶ್ರಾವಣ ಮಾಸದ ಹುಣ್ಣಿಮೆಗೆ ಹತ್ತಿರ ಆಗಿರೋ ಶುಕ್ರವಾರ ದಿನ ನನ್ನ ವ್ರತ ಮಾಡಿ ಸಕಲ ಐಶ್ವರ್ಯಗಳನ್ನ ದಾರಿದ್ರ್ಯಗಳನ್ನ ನೀಗಿಸ್ಕೊ. ನನ್ನ ಆಶೀರ್ವಾದ ನಿಮ್ಮ ಮೇಲೆ ಇರುತ್ತೆ. ಮತ್ತು ಈ ವ್ರತನ ಯಾರು ಬೇಕಾದ್ರೂ ಮಾಡ್ಬೋದು, ಅವ್ರಿಗೆ ನಾನು ಸಕಲ ಐಶ್ವರ್ಯಗಳನ್ನು ಕೊಟ್ಟು ಕಾಪಾಡ್ತೀನಿ ಅಂತ ತಾಯಿ ಲಕ್ಷ್ಮಿನೇ ಚಾರುಮತಿಯ ಕನಸಲ್ಲಿ ಹೇಳಿ ಮರೆಯಾಗೋಗ್ತಾಳೆ. ಸ್ವಪ್ನ ಮುಗೀತಿದ್ದಂಗೆ ಚಾರುಮತಿಗೆ ಎಚ್ಚರ ಆಗೋಗುತ್ತೆ. ಖುಷಿಗೆ ತಾಯಿ ಲಕ್ಷ್ಮಿನೇ ನನ್ನ ಕನಸಲ್ಲಿ ಬಂದಿದ್ದಾಳೆ ಅನ್ನೋ ಒಂದು ಖುಷಿಗೆ ಚಾರುಮತಿಗೆ ರಾತ್ರಿ ಇಡೀ ನಿದ್ದೆನೇ ಬರೋದಿಲ್ಲ. ಬೆಳಗ್ಗೆ ಎದ್ದ ತಕ್ಷಣ ತನ್ನ ಅತ್ತೆ ಮಾವ ಗಂಡನಿಗೆ ಪ್ರತಿಯೊಬ್ಬರಿಗೂ ಕನಸಲ್ಲಿ ನಡೆದಿದ್ದನ್ನೆಲ್ಲ ಹೇಳ್ತಾಳೆ. ಆಗ ಮನೆಯವ್ರಿಗೆಲ್ಲ ತುಂಬಾ ಖುಷಿ ಆಯಿತು. ತಾಯಿ ಲಕ್ಷ್ಮಿನೇ ಬಂದು ನಿನ್ನ ಕನಸಲ್ಲಿ ಹಾಗೆ ಹೇಳಿದಾಳೆ ಅಂದಮೇಲೆ ಖಂಡಿತವಾಗ್ಲೂ ಆ ವ್ರತವನ್ನು ನಾವೆಲ್ಲರೂ ಸೇರಿ ಮಾಡೋಣ ಅಂತ ಹೇಳಿ ಶ್ರಾವಣ ಮಾಸ ಬರೋದಕ್ಕೇ ಕಾಯ್ತಾ ಇರ್ತಾರೆ. ಶ್ರಾವಣ ಮಾಸದ ಹುಣ್ಣಿಮೆ ಹತ್ತಿರ ಇರೋ ಶುಕ್ರವಾರ ಬಂದ ಕೂಡಲೇ ಎಲ್ಲ ತಯಾರಿಗಳನ್ನ ಮಾಡಿಕೊಂಡು ವರಮಹಾಲಕ್ಷ್ಮಿ ಹಬ್ಬನ ಮಾಡ್ತಾರೆ. ಚಾರುಮತಿ ಮತ್ತು ಅವರೆಲ್ಲ ಕುಟುಂಬದವರು ಸೇರಿ ವರಮಹಾಲಕ್ಷ್ಮಿ ಹಬ್ಬದ ವ್ರತನ ಮಾಡ್ತಾರೆ. ಈ ವರಮಹಾಲಕ್ಷ್ಮಿ ಹಬ್ಬದ ವ್ರತ ಶುರು ಮಾಡಿದಾಗ ಚಾರುಮತಿ ಅವ್ರ ಮನೆಯವರು ತುಂಬಾ ಬಡತನದಲ್ಲಿರ್ತಾರೆ. ಹಾಗಾಗಿ ಅವ್ರ ಶಕ್ತಿಯಾನುಸಾರ ಏನೇನು ಸಾಧ್ಯನೋ ಹಾಗೇನೆ ವರಮಹಾಲಕ್ಷ್ಮಿ ಹಬ್ಬನ ಆಚರಿಸ್ತಾರೆ. ಹೀಗೆ ಪ್ರತಿ ವರ್ಷವೂ ವರಮಹಾಲಕ್ಷ್ಮಿ ಹಬ್ಬನ ಮಾಡ್ತಾ ಬರ್ತಾರೆ. ಮಾಡ್ತಾ 3ನೇ ವರ್ಷದಲ್ಲೇ ಅವರ ಜೀವನದಲ್ಲಿ ತುಂಬಾ ಬದಲಾವಣೆ ಆಗುತ್ತೆ. 3 ವರ್ಷ ಆಗೋಷ್ಟರಲ್ಲಿ ವ್ರತ ಶುರು ಮಾಡಿ ಸಕಲ ಐಶ್ವರ್ಯಗಳು ಅವಳಿಗೆ ಪ್ರಾಪ್ತಿಯಾಗತ್ತೆ. ರಾಣಿ ಥರ ಇರ್ತಾಳೆ. ಮತ್ತು ಅವಳ ಗಂಡನ ಆರೋಗ್ಯ ಕೂಡ ತುಂಬಾ ಸುಧಾರಿಸುತ್ತೆ. ಬರೀ ಐಶ್ವರ್ಯ ಪ್ರಾಪ್ತಿ ಆಗೋದಷ್ಟೇ ಅಲ್ಲದೆ ಅವಳಿಗೆ ಮಕ್ಕಳು ಕೂಡ ಆಗತ್ತೆ. ರಾಣಿ ಥರ ಬದುಕ್ತಾಳೆ ಚಾರುಮತಿ. ಇದು ವರಮಹಾಲಕ್ಷ್ಮಿ ಹಬ್ಬ ಮಾಡಿದರೆ ಏನು ಫಲ ಸಿಗತ್ತೆ ಅನ್ನೋ ಒಂದು ಪುಟ್ಟ ಕತೆ ಸಂಕ್ಷಿಪ್ತವಾಗಿ ನಾನು ಹೇಳೋಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ವರಮಹಾಲಕ್ಷ್ಮಿ ಹಬ್ಬ ಬರೀ ಐಶ್ವರ್ಯಕ್ಕೋಸ್ಕರ ಮಾಡೋದು ಅಂತಲ್ಲ. ಆರೋಗ್ಯ, ಸಂತಾನ ಮತ್ತು ಐಶ್ವರ್ಯ ಅಭಿವೃದ್ಧಿ ಪ್ರತಿಯೊಂದಕ್ಕೂ ಈ ವ್ರತ ಮಾಡ್ಬೋದು. ತುಂಬಾ ಫಲದಾಯಕವಾದ ಅಥವಾ ಫಲ ಕೊಡುವಂಥ ಒಂದು ವ್ರತ ಈ ವರಮಹಾಲಕ್ಷ್ಮಿ ಹಬ್ಬದ ವ್ರತ. ಸುಮಾರು ಜನಕ್ಕೆ ಈ ಕತೆ ಗೊತ್ತಿರೋದಿಲ್ಲ. ಹಾಗಾಗಿ ಈ ವಿಡಿಯೋ ಮೂಲಕ ತಿಳಿಸೋಣ ಅಂತ ಹೇಳಿ ತುಂಬ ಜನ ಹೇಳ್ತಿರ್ತಾರೆ, ನಮಗೆ ಸ್ವಂತ ಮನೆ ಇಲ್ಲ, ನಮ್ಮದು ಪುಟ್ಟ ಮನೆ, ನಾವು ಮಾಡಲ್ಲ, ನಾನು ಸ್ವಂತ ಮನೆಗೆ ಹೋದ್ಮೇಲೆ ಮಾಡೋಣ ಅಂದ್ಕೊಂಡಿದ್ದೀನಿ ಅಂತೆಲ್ಲ ಸುಮಾರು ಜನ ಅಂದ್ಕೊಂಡಿರ್ತಾರೆ. ಕೆಲವ್ರು ಜನ ನನ್ನ ಹತ್ರ ಹೇಳು ಇದ್ದೀರಾ. ಈ ಕತೆನ ಮುಖ್ಯವಾಗಿ ಅದೇ ಕಾರಣಕ್ಕೆ ನಾನು ಹೇಳಿದ್ದು. ನನ್ನ ಹತ್ರ ಏನೂ ಇಲ್ಲ, ನನ್ನ ಹತ್ರ ನಂದು ಚಿಕ್ಕ ಮನೆ, ಹಾಗಾಗಿ ಹಬ್ಬ ಮಾಡ್ತಿಲ್ಲ ಅಂತ ಲಕ್ಷ್ಮಿ ಯಾವತ್ತೂ ಕೇಳಿಲ್ಲ ಅಥವಾ ದೇವ್ರು ಯಾವತ್ತೂ ಕೇಳಿಲ್ಲ. ನನ್ನ ದೊಡ್ಡ ಮನೆಯಲ್ಲಿ ಆಡಂಬರವಾಗಿ ನನ್ನ ಕೂರಿಸಿ ಅಥವಾ ನನ್ನ ಪೂಜೆ ಮಾಡಿ ಅಂತ ದೇವ್ರು ಯಾವತ್ತೂ ಅಥವಾ ಲಕ್ಷ್ಮೀ ತಾಯಿ ಯಾವತ್ತೂ ನಮ್ಮ ಹತ್ರ ಹೇಳೋದಿಲ್ಲ. ಅವಳಿಗೆ ಬೇಕಾಗಿರೋದು ನಮ್ಮ ಭಕ್ತಿ, ನಮ್ಮ ಶ್ರದ್ಧೆ ಅಷ್ಟೇ. ಎಷ್ಟು ಭಕ್ತಿ ಶ್ರದ್ಧೆಗಳಿಂದ ಆ ತಾಯಿನ ಪೂಜೆ ಮಾಡ್ತೀವೋ ಅಷ್ಟು ಬೇಗ ಅವಳು ನಮಗೆ ಒಲಿತಾಳೆ. ಈಗಷ್ಟೇ ಚಾರುಮತಿ ಕತೆ ಕೇಳಿದ್ರಲ್ವ, ಚಾರುಮತಿ ಹೇಗೆ ಬದುಕಿದ್ಲು, ಯಾವ ಸ್ಥಿತಿಲಿದ್ಲು ಮತ್ತು ಯಾವ ಸ್ಥಿತಿಗೆ ತಲುಪಿದ್ಲು ಅಂತ ಹೇಳಿ. ಹಾಗೇನೆ ನಾವು ಯಾವ ಸ್ಥಿತಿಲಿ ಇರ್ತೀವಿ, ಈ ಸ್ಥಿತಿಲಿ ಲಕ್ಷ್ಮೀ ಪೂಜೆ ಮಾಡಬಹುದಾ ಅಂತೆಲ್ಲ ಅಂದ್ಕೊಳ್ಬೇಡಿ. ನಾನು ಮಾಡಬೇಕು, ನನಗಿಷ್ಟ ಇದೆ ಪೂಜೆ ಮಾಡೋದು, ಆ ತಾಯಿನ ಪೂಜೆ ಮಾಡೋದು ಇಷ್ಟ ಇದೆ ಅಂತ ಅಂದ್ಕೊಂಡು ಭಕ್ತಿಯಿಂದ ಶ್ರದ್ಧೆಯಿಂದ ಪೂಜೆ ಮಾಡಿದರೆ ಸಾಕು, ಆ ಅಮ್ಮ ನಮಗೆ ಒಲಿತಾಳೆ. ಕತೆ ಎಲ್ಲ
ಇಷ್ಟೆಲ್ಲ ಹೇಳಿ ಮುಗಿಯೋ ಇಲ್ಲಿ ನಮ್ಮ ಮನೆಯಲ್ಲಿ ಲಕ್ಷ್ಮಿ ಎಲ್ಲ ಕೂರಿಸಿ ಮತ್ತು ಕಳಶನೆಲ್ಲ ಇಟ್ಟು ಮಾಡಿದ್ದಾಯಿತು. ಇನ್ನೂ ಆ ಮನೆ ಅದೆಲ್ಲ ಏನೂ ಮಾಡಿಲ್ಲ, ಜಸ್ಟ್ ಹೂವೆಲ್ಲ ಹಾಕಿ ಮಾಡಿದ್ದೀವಿ. ಪೂಜೆ ಇನ್ನೂ ಮುಂದಕ್ಕೆ ಮಾಡಬೇಕು. ಆದರೆ ಪೂಜೆ ಮಾಡಬೇಕಾದ್ರೆ ಕಂಪ್ಲೀಟಾಗಿ ನಾನು ಯಾವುದೇ ವಿಡಿಯೋ ತೆಕ್ಕೊಂಡಿಲ್ಲ. ಕಡೆಯಲ್ಲಿ ಆರತಿ ಮಾಡಬೇಕಾದ್ರೆ ನಾನು ವಿಡಿಯೋ ಮಾಡಿಸ್ಕೊಂಡಿದ್ದೀನಿ. ಯಾಕಂತಂದರೆ ಪೂಜೆ ಮಾಡಬೇಕಾದ್ರೆ ಕುಂಕುಮಾರ್ಚನೆ ಮಾಡಬೇಕಾದ್ರೆ ಯಾವಾಗಲೂ ವಿಡಿಯೋ ಮಾಡ್ತಾ ಕೂತ್ಕೊಂಡಿದ್ರೆ ಪೂಜೆ ಕಡೆ ಗಮನ ಹೋಗೋದಿಲ್ಲ. ಹಾಗಾಗಿ ಮನೆಯವರೆಲ್ಲರೂ ಪೂಜೆಯಲ್ಲಿ ಇನ್ವಾಲ್ವ್ ಆಗಿರಬೇಕು. ಹಾಗಾಗಿ ವಿಡಿಯೋ ಕ್ಯಾಮ್ರಾನೆಲ್ಲ ಪಕ್ಕಕ್ಕಿಟ್ಟು ಪೂಜೆ ಮಾಡಿ ಅದನ್ನ ನಂತರ ಆರತಿ ಮಾಡಬೇಕಾದ್ರೆ ಮಾತ್ರ ಸ್ವಲ್ಪ ವಿಡಿಯೋನ ನಾನು ಮಾಡ್ಕೊಂಡಿದ್ದೀನಿ. ಮತ್ತೊಂದು ಏನು ಅಂತಂದರೆ ಈ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಮುಖ್ಯವಾಗಿ ಆ್ಯಕ್ಚುಲಿ ಇದನ್ನು ನಾನು ಮುಂಚೆನೇ ಹೇಳಬೇಕಾಗಿತ್ತು, ಹೋದ ವಿಡಿಯೋನಲ್ಲಿ ಹೇಳೋಕ್ಕಾಗಲಿಲ್ಲ. ಮತ್ತು ಪೂಜೆ ದಿನ ಜ್ಞಾಪಕ ಬಂತು. ಅಟ್ಲೀಸ್ಟ್ ಈ ವರ್ಷ ಹೇಳಿದ್ರೆ ಈಗಿಂದಾದರೂ ಫಾಲೋ ಮಾಡಿ ಅಂತ ಹೇಳೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಪ್ರತಿದಿನ ಸಂಜೆ ಅಥವಾ ಶುಕ್ರವಾರ ಮಂಗಳವಾರಗಳ ಸಂಜೆ ನಿಮ್ಮ ಮನೆಯಲ್ಲಿ ಕನಕದಾರ ಸ್ತೋತ್ರ ಅಂತ ಬರುತ್ತೆ. ಅದು ಶಂಕರಾಚಾರ್ಯರು ರಚಿಸಿ ಹಾಡಿದ್ದಂಥ ಒಂದು ಸ್ತೋತ್ರ. ಅದನ್ನು ತಪ್ಪದಂಗೆ ನಿಮ್ಮ ಮನೆಗಳಲ್ಲಿ ಹಾಕಿ, ಆಯಿತಾ. ನಿಮ್ಮ ಮನೇಲಿ ಅಕಸ್ಮಾತ್ ಕಷ್ಟ ಇದೆ ಅಥವಾ ತುಂಬಾ ದುಡ್ಡಿಗೆ ಪ್ರಾಬ್ಲಮ್ ಇದೆ ಅಂತ ಅಂದರೆ ಕನಕದಾರ ಸ್ತೋತ್ರನ ದಿನ ಕೇಳಿ ನಿಮ್ಮ ಮನೇಲಿ ಹಾಕಿ, ಆಯಿತಾ. ಅದರಿಂದ ನಿಮ್ಮ ಮನೇಲಿ ಸುಮಾರು ಬದಲಾವಣೆಗಳಾಗುತ್ತೆ. ತುಂಬಾ ಒಂದು ಪವರ್ ಇದೆ. ಹೇಳ್ತಾರೆ ಕನಕದಾರ ಸ್ತೋತ್ರ ಆ್ಯಕ್ಚುಲಿ ಶಂಕರಾಚಾರ್ಯರು ಒಬ್ಬರು ವಯಸ್ಸಾದ ಮುದುಕಿ ಮನೆಗೆ ಭಿಕ್ಷೆಗೆ ಅಂತ ಹೋಗ್ತಾರೆ. ಆ ಮನೆಯಲ್ಲಿ ಏನೂ ಇರೋದಿಲ್ಲ. ಆ ಅಜ್ಜಿ ಏನು ಮಾಡ್ತಾರೆ, ಒಣಗೋಗಿರೋ 2 ನಲ್ಲಿಕಾಯಿನ ಕೊಡ್ತಾರೆ ಶಂಕರಾಚಾರ್ಯರಿಗೆ ಭಿಕ್ಷೆಯಾಗಿ. ಆ ಅಜ್ಜಿಯ ಕಷ್ಟ ನೋಡೋಕ್ಕಾಗದೆ, ಆ ದಾರಿದ್ರ್ಯನ ನೋಡೋಕ್ಕಾಗದೆ ಬೇಜಾರಾಗಿ ಲಕ್ಷ್ಮಿಗೆ ಹಾಡಿದಂಥ ಸ್ತೋತ್ರ ಕನಕದಾರ ಸ್ತೋತ್ರ. ಅದು ಹಾಡಿ ಮುಗಿಯೋ ಅಷ್ಟರಲ್ಲೇ ಅಜ್ಜಿಯ ಮನೆ ಸಕಲ ಐಶ್ವರ್ಯಗಳಿಂದ ತುಂಬಿರುತ್ತೆ, ದವಸ ಧಾನ್ಯ ಎಲ್ಲ ತುಂಬಾ ತುಂಬಿರುತ್ತೆ. ಹಾಗಾಗಿ ಕನಕದಾರ ಸ್ತೋತ್ರಕ್ಕೆ ಅಷ್ಟೊಂದು ಪವರ್ ಇದೆ. ಆದಷ್ಟು ಪ್ರತಿನಿತ್ಯ ಸಂಜೆ ಒಂದು 10 ನಿಮಿಷ ಅದನ್ನು ಹಾಕಿ ಕೇಳಿಸ್ಕೊಳ್ಳಿ. ಸಾಧ್ಯವಾದರೆ ಅದನ್ನು ಜೊತೆಗೆ ಹಾಡಿ. ಇಲ್ಲ ಅಂತಂದರೆ ಮಂಗಳವಾರ ಶುಕ್ರವಾರ ಆದ್ರೂ ಮನೆಯಲ್ಲಿ ಜೋರಾಗಿ ಆ ಸ್ತೋತ್ರನ ಹಾಕಿ. ಈಗೆಲ್ಲ CD-ಗಳಿರುತ್ತೆ, ಈಗೆಲ್ಲ ಯೂಟ್ಯೂಬಲ್ಲಿ ಇರುತ್ತೆ, ಫೋನಲ್ಲಿ ಹಾಕಿಬಿಟ್ಟು ಬಿಟ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಸೈಲೆಂಟಾಗಿ ಕೂತ್ಕೊಂಡು ಅದನ್ನು ಕೇಳಿಸ್ಕೊಳ್ಳಿ. ಅದ್ರ ಮೇಲೆ ಧ್ಯಾನ ಮಾಡಿ. ಖಂಡಿತವಾಗ್ಲೂ ನಿಮ್ಮ ಜೀವನದಲ್ಲಿ ಬದಲಾವಣೆ ಅನ್ನೋದು ಬರುತ್ತೆ. ಹಾಗಂತ ಕನಕದಾರ ಸ್ತೋತ್ರ ಕೇಳ್ತಾ ಇದ್ದೀನಿ ಪ್ರತಿದಿನ, ಅದ್ರ ಮೇಲೆ ಧ್ಯಾನ ಮಾಡ್ತಿದ್ದೀನಿ ಅಂತ ಅಂದ್ಬಿಟ್ಟು ಮನೆಯಲ್ಲಿ ಸೋಂಬೇರಿಯಾಗಿ ಕೂತ್ಕೊಳ್ಳೋದು ಅಲ್ಲ. ಕನಕದಾರ ಸ್ತೋತ್ರ ಕೇಳುವುದರ ಜೊತೆಗೆ ಕೆಲಸಗಳನ್ನೂ ಮಾಡಬೇಕಾಗತ್ತೆ. ಸೋಂಬೇರಿತನದಿಂದ ಕೂತ್ಕೊಂಡ್ರೆ ಯಾವುದೂ ಆಗಲ್ಲ. ಎದ್ದು ಕೆಲಸ ಮಾಡಿ ಕಷ್ಟಪಟ್ಟರೆ ಜೀವನದಲ್ಲಿ ಫಲ ಸಿಗೋದು. ಆದರೆ ಏನು ಫಲ ಸಿಗುತ್ತೆ ಅದಕ್ಕೆ ಡಬಲ್ ಆಗಿ ಸಿಗಬಹುದು, ಅಥವಾ ನೀವೇನು ಅಂದ್ಕೊಂಡಿದ್ದೀರಾ ಅದು ತಕ್ಷಣವಾಗಿ ಕೂಡ ಆಗ್ಬೋದು. ಮತ್ತೊಂದೇನು ಗೊತ್ತಾ, ನಮ್ಮ ದೇಶದಲ್ಲಿ ಅನ್ನೋದಕ್ಕಿಂತ ನಮ್ಮ ಸಂಸ್ಕೃತಿಯಲ್ಲಿ ಪ್ರತಿಯೊಂದಕ್ಕೂ ಅದರದೇ ಆದ ಒಂದು ಅರ್ಥ ಇದೆ. ಯಾವುದನ್ನು ಸುಮ್ಮನೆ ಏನೋ ಒಂದು ಅಂತ ಮಾಡಿಲ್ಲ. ಪ್ರತಿಯೊಂದು ಮಂತ್ರಕ್ಕೂ ಪ್ರತಿಯೊಂದು ಶ್ಲೋಕಕ್ಕೂ ಅದರದ್ದೇ ಆದ ಒಂದು ಪವರ್ ಇರುತ್ತೆ. ಹಾಗಾಗಿ ಅದನ್ನು ಟೆಸ್ಟ್ ಮಾಡ್ತೀನಿ ಅಂತ ಹೋಗಬಾರ್ದು. ಜಸ್ಟ್ ಭಕ್ತಿ ಶ್ರದ್ಧೆಗಳಿಂದ ಕೂತ್ಕೊಂಡು ಅದನ್ನು ಹೇಳಬೇಕು, ಇಲ್ಲ ಅದನ್ನು ಧ್ಯಾನ ಮಾಡಬೇಕಾಗತ್ತೆ. ಆವಾಗಲೇ ಅದ್ರ ಫಲ ನಮಗೆ ಖಂಡಿತವಾಗ್ಲೂ ಸಿಗೋದು. ಮತ್ತೊಂದು ವರಮಹಾಲಕ್ಷ್ಮಿ ಹಬ್ಬನ ನೀವು ವ್ರತದ ಥರ ಮಾಡ್ತಿಲ್ಲ, ಸುಮ್ಮನೆ ಲಕ್ಷ್ಮಿ ನೆಟ್ಟು ಪೂಜೆ ಮಾಡ್ತಾ ಇದ್ದೀವಿ ಅಂತ ಆದ್ರೂ ಎಲ್ಲರೂ ಹೆಂಗಸರು ಕೂತ್ಕೊಂಡು, ಗಂಡಸರು ಕೂಡ ಮಾಡ್ಬೋದು, ಕೂತ್ಕೊಂಡು ಕುಂಕುಮಾರ್ಚನೆ ಮಾಡ್ಕೊಳ್ಳಿ. ಲಕ್ಷ್ಮಿ ಅಷ್ಟೋತ್ತರ ಪುಸ್ತಕ ಸಿಗುತ್ತೆ. ಇಲ್ಲ ಈಗ ಆನ್ಲೈನಲ್ಲಿ ಎಲ್ಲ ಹಾಗೆ ಸಿಗುತ್ತೆ. ಆನ್ಲೈನಲ್ಲಿ ಅಷ್ಟೋತ್ತರ ಲಕ್ಷ್ಮಿ ಅಷ್ಟೋತ್ತರ ಅಂತ ಹಾಕಿದ್ರೆ ನಿಮಗೆ ಸಿಗುತ್ತೆ. ಅದನ್ನು ಹೇಳ್ಕೊಳ್ತಾ ಕುಂಕುಮನ ಸ್ವಲ್ಪ ಒಂದು ತಟ್ಟೆನ ಮೇಲೆ ಒಂದು ವೀಳ್ಯದೆಲೆ ಇಟ್ಕೊಂಡು ಅದ್ರ ಮೇಲೆ ಸ್ವಲ್ಪ ಅರಿಶಿನ ಹಾಕಿ ನಂತರ ಕುಂಕುಮ ಪ್ರತಿ ಅಷ್ಟೋತ್ತರ ಮಾಡಬೇಕಾದ್ರೆ ಸ್ವಲ್ಪ ಕುಂಕುಮನ ಎಲೆ ಮೇಲೆ ಹಾಕ್ಕೊಳ್ತಾ ಬನ್ನಿ. ಅದೇ ಲಕ್ಷ್ಮಿ ಅಷ್ಟೋತ್ತರ ಅಂತ ಹೇಳ್ತಾರೆ. ಇದಿಷ್ಟು ನೀವು ಹಬ್ಬದ ದಿನನೇ ಅಲ್ಲ, ಶುಕ್ರವಾರದ ಹೊತ್ತು ಕೂಡ ಮಾಡ್ಕೊಳ್ಬೋದು. ಇದೆಲ್ಲ ನಮಗೆ ಸದಾ ಕಾಪಾಡುತ್ತೆ. ಮತ್ತು ಲಕ್ಷ್ಮಿನ ಧ್ಯಾನ ಮಾಡೋದ್ರಿಂದ ನಮ್ಮ ಸೋಷಿಯಲ್ ಸ್ಟೇಟಸ್ ಅಥವಾ ಫೈನಾನ್ಷಿಯಲ್ ಸ್ಟೇಟಸ್ ಕೂಡ ಇಂಪ್ರೂವ್ ಆಗುತ್ತೆ. ಇದಿಷ್ಟು ಹಬ್ಬದ ಬಗ್ಗೆ, ಹಬ್ಬದ ಕತೆ ಮತ್ತು ಪೂಜೆ ಮಾಡೋದ್ರ ಬಗ್ಗೆ ಹೇಳ್ತಾ ಇದ್ದೀನಿ. ಸ್ವಲ್ಪ ಒಂದಿನ ಮುಂಚೆ ಹೇಳಬೇಕಿತ್ತೇನೋ ಅಂತ ಅನ್ನಿಸ್ತು, ಆದರೆ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ. ಆದ್ರೇನೋ ಈ ವಿಡಿಯೋನಲ್ಲಿ ಹೇಳಿದ್ರೆ ಅಟ್ಲೀಸ್ಟ್ ಮುಂದಕ್ಕೆ ನಿಮಗೆ ಉಪಯೋಗ ಆಗಬಹುದು ಅಂತ ಅಂದ್ಕೊಂಡು ಹೇಳ್ತಾ ಇದ್ದೀನಿ. ಸೊ ಇಲ್ಲಿ ಪೂಜೆ ಎಲ್ಲ ಮುಗಿಸಿ ಮಗುಗೆ ಎಲ್ಲ ತಿಂಡಿ ಎಲ್ಲ ತಿನ್ನಿಸಿ ನಾವು ಎಲ್ಲ ತಿಂಡಿ ಮುಗಿಸಿ ಈಗ ಸಂಜೆ ಬರೋ ಮುತ್ತೈದೆಯರಿಗೆಲ್ಲ ಅರಿಶಿನ ಕುಂಕುಮ ತಾಂಬೂಲ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀವಿ. ನಾನು ಸಮನ್ವಿ ಇಬ್ಬರೂ ಕಳೆದ ವಿಡಿಯೋನಲ್ಲೇ ಹೇಳಿದ್ದೆ, ಇದನ್ನು
ರಿಟರ್ನ್ ಗಿಫ್ಟ್ ಥರ ತರಿಸಿದ್ದೆ ಈ ಜೂಟ್ ಬ್ಯಾಗ್. ಅದರೊಳಗಡೆ ಖಾಲಿ ಕೊಡೋಕ್ಕಾಗಲ್ಲ ಅಲ್ವಾ, ಹಾಗಾಗಿ ತೆಂಗಿನಕಾಯಿ ಮತ್ತು ಒಂದು ಸ್ವೀಟು, ಹಣ್ಣು, ಬಳೆ ಇಂಥದನ್ನೆಲ್ಲ ಹಾಕಿ ಕೊಡೋಣ ಅಂತ ಹೇಳಿ ನಾನು ಸಮನ್ವಿ ಇಬ್ಬರು ಹಂಚ್ಕೊಂಡು ಒಂದೊಂದಾಗಿ ಹಾಕಿ ಪ್ಯಾಕ್ ಮಾಡಿ ತೆಗೆದಿಡ್ತಾ ಇದ್ದೀವಿ. ಏನೋ ಒಂಥರ ಖುಷಿ ಇದನ್ನೆಲ್ಲ ಮಾಡೋದಕ್ಕೆ. ಮತ್ತೇನು ಅಂತಂತಂದರೆ ನಾನು ಈ ಸಲ ಬ್ಲೌಸ್ ಪೀಸ್ ಎಲ್ಲ ಕೊಡ್ತಾ ಇಲ್ಲ. ಮೋಸ್ಟ್ ಆಫ್ ದ ಟೈಮ್ ಏನಾಗುತ್ತೆ, ಈ ಅರಿಶಿನ ಕುಂಕುಮದಲ್ಲಿ ಬ್ಲೌಸ್ ಪೀಸ್ ಎಲ್ಲ ಕೊಡ್ತೀವಿ ನೋಡಿ, ಅದೇನಾಗುತ್ತೆ ಯಾರೂ ಉಪಯೋಗಿಸೋದಿಲ್ಲ. ಒಬ್ಬರು ಮನೆಯಿಂದ ಇನ್ನೊಬ್ರು ಮನೆಗೆ, ಇನ್ನೊಬ್ರು ಮನೆಯಿಂದ ಮತ್ತೊಬ್ಬರು ಮನೆಗೆ, ಹಾಗೆ ಆಲ್ಮೋಸ್ಟ್ ಸುಮಾರು ಜನ ಸರ್ಕ್ಯುಲೇಷನ್ ನಡೀತಾ ಇರುತ್ತೆ. ಹಾಗಾಗಿ ನಾನು ಈ ಸಲ ಅರಿಶಿನ ಕುಂಕುಮದ ಪ್ಯಾಕೆಟು, ಬ್ಲೌಸ್ ಪೀಸು ಇದು ಯಾವುದನ್ನು ಇದ್ರೊಳಗೆ ಹಾಕ್ತಾ ಇಲ್ಲ. ಅರಿಶಿನ ಕುಂಕುಮ ಬಂದಾಗಲೇ ಕೊಟ್ಬಿಡ್ತೀವಿ. ಅರಿಶಿನ ಕುಂಕುಮ ಹೂವು ಕೊಟ್ಟ ನಂತರನೇ ಇದನ್ನು ಕೊಡೋದಲ್ವ, ಹಾಗಾಗಿ ಅರಿಶಿನ ಕುಂಕುಮನ ಸಪ್ರೇಟಾಗಿ ಹಾಕ್ತಿಲ್ಲ. ಅದೇನಾಗುತ್ತೆ, ಪ್ಯಾಕೆಟ್ಗಳಲ್ಲಿ ಕೊಡ್ತೀವಿ, ಅದನ್ನೇನು ಯಾರು ತೆಗೆದು ಉಪಯೋಗಿಸ್ಕೊಳ್ಳೋದಿಲ್ಲ, ಅದು ಎಲ್ಲೋ ಎಸಿತಾರೆ, ಇಲ್ಲ ಹಾಳಾಗುತ್ತೆ, ಅಂಟಂಟಾಗ್ಬಿಡುತ್ತೆ ಅರಿಶಿನ ಕುಂಕುಮದ ಪ್ಯಾಕೆಟ್ಗಳು. ಹಾಗಾಗಿ ಅದು ಯಾವುದನ್ನು ಇದರಲ್ಲಿ ಹಾಕ್ತಾ ಇಲ್ಲ. ಉಪಯೋಗ ಆಗೋವಂಥದ್ದು ಮಾತ್ರ ಹಾಕಿ ಪ್ಯಾಕ್ ಮಾಡ್ತಾಯಿದ್ದೀವಿ. ನಾನೊಂದು, ಸಮನ್ವಿ ಒಂದು ಹಾಕ್ತಾಯಿದ್ದೀವಿ. ಗೊತ್ತಲ್ಲ ಸಮನ್ವಿ ಅಂತೂ ಪ್ರತಿಯೊಂದರಲ್ಲೂ ನಾನು ಮಾಡ್ತೀನಿ ಅಂತಂತಾಳೆ. ಹಾಗಾಗಿ ಅವಳು ನಾನು ಇಬ್ಬರು ಕೂತ್ಕೊಂಡು ಇದನ್ನೆಲ್ಲ ಪ್ಯಾಕ್ ಮಾಡ್ತಾ ಇದ್ದೀವಿ. ಮತ್ತಿವತ್ತು ಅಡುಗೆ ಅಂದರೆ ಹಬ್ಬದ ದಿನ ಅಡುಗೆ ನಾನು ಏನು ಹೆಚ್ಚಿಗೆ ಮಾಡೋಕ್ಕಾಗಲಿಲ್ಲ. ಯಾಕಂತಂದರೆ ಗುಂಡಣ್ಣನ ಇಟ್ಕೊಂಡು ಮಾಡೋದು ತುಂಬಾ ಕಷ್ಟ. ಅವನ್ನ ಎತ್ಕೊಂಡೇ ಇರಬೇಕಾಗಿತ್ತು ಹಬ್ಬದ ದಿನ. ಯಾಕಂತಂದರೆ ಕೆಳಗೆ ಬಿಟ್ಟರೆ ಸಾಕು, ಅಲ್ಲಿ ದೀಪದ ಹತ್ರ ಹೋಗ್ತಾನೆ ಅಥವಾ ದೇವ್ರಿಟ್ಟಿರೋ ಕಡೆ ಎಳೆಯೋಕ್ಕೆಲ್ಲ ಹೋಗ್ತಾನೆ. ಅವನ್ನ ಸಂಭಾಳಿಸೋದು ಹಬ್ಬದ ದಿನ ಸ್ವಲ್ಪ ಕಷ್ಟನೇ ಆಗಿತ್ತು. ಎತ್ಕೊಂಡೇ ಇರೋದು ಅವನಿಗೆ ಸ್ವಲ್ಪ ಇರಿಟೇಷನ್. ಯಾಕಂತಂದರೆ ಈಗ ಓಡಾಡೋದು, ಮೆಟ್ಲು ಹತ್ತಕ್ಕೆಲ್ಲ ಶುರು ಮಾಡಿಬಿಟ್ಟಿದ್ದಾನಲ್ವ, ಅವನ್ನ ಎತ್ಕೊಂಡಿದ್ರೆ ಇರಿಟೇಷನು, ಕೆಳಗೆ ಹಾಕಿದ್ರೆ ಹೋಗಿ ಎಳಿತಾನೆ ಅನ್ನೋದಿತ್ತು. ಹಾಗಾಗಿ ಸ್ವಲ್ಪ ಅವನ್ನ ನಾನು ಇಬ್ಬರು ಎತ್ಕೊಂಡು ಹಾಗೆ ಮ್ಯಾನೇಜ್ ಮಾಡ್ತಾ ಇದ್ವಿ. ಹಬ್ಬದ ದಿನ ಅಡುಗೆ ನಾನು ಬಿಸಿಬೇಳೆ ಬಾತು ಮತ್ತು ಹೋಳಿಗೆ ಮಾಡಿರಲಿಲ್ಲ, ಹೋಳಿಗೆ ತರಿಸ್ಕೊಂಡಿದ್ದೆ ಹೋಳಿಗೆ ಮನೆಯಿಂದ. ಅದು ಬಿಟ್ಟರೆ ಮಾಮೂಲಿ ಪಾಯಸ, ಅಂಬಡೆ ಇದಿಷ್ಟು ಮಾಡಿದ್ದೆ. ಆದರೆ ಅಡುಗೆ ಮಾಡೋ ವೀಡಿಯೋಸ್ನೆಲ್ಲ ಇಲ್ಲಿ ನಾನು ಶೂಟ್ ಮಾಡ್ಕೊಳಕ್ಕಾಗಿಲ್ಲ. ಮತ್ತು ಇವಾಗ ಸಂಜೆಗೆ ಮತ್ತೊಂದು ಸಲ ಪೂಜೆ ಮಾಡಿ ಆರತಿ ಮಾಡಿದೆ. ಕೆಂಪಾರತಿ ಮಾಡಬೇಕಲ್ಲ ತಾಯಿಗೆ, ಅದು ಮಾಡ್ತಾಯಿದ್ದೀವಿ. ನಾನು ಸಮನ್ವಿ ಇಬ್ಬರು ಸೇರಿಕೊಂಡು ಅರಿಶಿನ ಕುಂಕುಮಕ್ಕೆ ಹೋಗಬೇಕು, ಕರಿಬೇಕಲ್ಲ ಎಲ್ಲರನ್ನೂ. ರೆಡಿ ಆಗಿದ್ದೀವಿ. ನಾನು ಸಮನ್ವಿ ಆಲ್ಮೋಸ್ಟ್ ಸಿಮಿಲರ್, ಇಬ್ಬರೂ ವೈಟ್ ಆ್ಯಂಡ್ ಪಿಂಕ್ ಹಾಕ್ಕೊಂಡು ರೆಡಿ ಆಗಿದ್ದೀವಿ. ಈಗ ಸಂಜೆಗೆ ಅಮ್ಮಂಗೆ ಆರತಿ ಮಾಡ್ತಾ ಇದ್ದೀವಿ. ಆರತಿ ಎಲ್ಲ ಮುಗಿಸಿ ನಂತರ ಅಲ್ಲಿ ಮನೆ ಹತ್ತಿರ ಇರೋ ಎಲ್ಲರನ್ನೂ ಹೋಗಿ ಕರೆದು ನಮ್ಮ ಮನೆಗೆಲ್ಲ ಬಂದು ಅವರು ಅರಿಶಿನ ಕುಂಕುಮ ತೊಗೊಂಡು ನಾನು ಅವ್ರ ಮನೆಗೆಲ್ಲ ಹೋಗಿ, ಈ ಸಂಜೆ ಪಾರ್ಟೇ ತುಂಬ ಚೆನ್ನಾಗಿರುತ್ತಲ್ವ. ಪ್ರತಿಯೊಬ್ಬರು ಎಲ್ಲರೂ ಸಿಕ್ಕಿ ಮಾತಾಡೋವಂಥ ಗಳಿಗೆ ಕೂಡ ಇದು. ಮತ್ತು ಎಲ್ಲರೂ ಬಂದು ಹೋಗೋದು, ಅರಿಶಿನ ಕುಂಕುಮ ತೊಗೊಂಡು ಹೋಗೋದು ತುಂಬಾ ಖುಷಿ ಆಗುತ್ತೆ. ಲಕ್ಷ್ಮೀನೇ ನಮ್ಮ ಮನೆಗೆ ಬಂದಿದ್ದಾರೆ ಅಂತ ಅಂದ್ಕೊಂಡು ಅವರಿಗೆ ತಾಂಬೂಲ ಕೊಡಬೇಕಂತೆ. ಹಾಗಾಗಿ ಅರಿಶಿನ ಕುಂಕುಮ ಕೊಡ್ಬೇಕಾದ್ರೆ ಇವ್ರಿಗೊಂದು ಮತ್ತೊಬ್ರಿಗೆ ಒಂಥರ ಯಾವತ್ತೂ ಮಾಡಿಬಿಡಿ, ಯಾಕಂತಂದರೆ ಯಾವ ರೂಪದಲ್ಲಿ ಲಕ್ಷ್ಮಿ ಬಂದಿದ್ದಾಳೆ ಅಂತ ಗೊತ್ತಾಗಲ್ಲ ಅಂತ ಹೇಳ್ತಾರೆ. ಹಾಗಾಗಿ ಪ್ರತಿಯೊಬ್ಬರನ್ನು ಸಮವಾಗಿ ಟ್ರೀಟ್ ಮಾಡಿ ಒಂದೇ ಥರ ಅರಿಶಿನ ಕುಂಕುಮ ಕೊಡಬೇಕು ಅಂತ ಹೇಳ್ತಾರೆ. ಹೀಗಿತ್ತು ನಮ್ಮನೆಯ ವರಮಹಾಲಕ್ಷ್ಮಿ ಹಬ್ಬದ ದಿನ. ಹಬ್ಬ ಎಲ್ಲ ತುಂಬಾ ಚೆನ್ನಾಗಾಯಿತು. ಐ ಹೋಪ್ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ತಪ್ಪೇನಾದರೂ ಹೇಳಿದರೆ ದಯವಿಟ್ಟು ಕ್ಷಮೆ ಇರಲಿ. ವಿಡಿಯೋ ಹೇಗೆ ಅನಿಸ್ತು ಅಂತ ಕಮೆಂಟ್ಸಲ್ಲಿ ತಿಳಿಸಿ, ಸರಿನಾ? ಸಿಗ್ತೀನಿ ಮುಂದಿನ ವಿಡಿಯೋನಲ್ಲಿ. ಟೇಕ್ ಕೇರ್, ಬಾಯ್.